ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಕಾಮಚಾರಾಧಿಕರಣಂ ಅಂತ ಪ್ರಾರಂಭ. ಈ ಕಾಮಚಾರಾಧಿಕರಣ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದು ಮುಂದೆ ಸ್ಪಷ್ಟ ಆಗುತ್ತೆ. ಕಾಮಚಾರ ಅಧಿಕರಣಂ ಅಂತ, ಕಾಮ ಅಂತ ಇಚ್ಛೆ ಅಂತ ಅರ್ಥ. ತನ್ನ ಇಚ್ಛೆಗೆ ಬಂದ ಹಾಗೆ ನಡೆಯೋದಕ್ಕೆ ಕಾಮಚಾರ ಅಂತ ಕರೀತಾರೆ ಸಾಮಾನ್ಯವಾಗಿ. ಯಾರ ಮಾತನ್ನು ಕೇಳಲ್ಲ, ತಂದೆ ಒಂದು ಅಂತ ಹೇಳ್ತೀವಲ್ಲ, ತನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡ್ತಾನೆ. ಅದಕ್ಕೆ ಕಾಮೇನ ಚರಂತಿ ಸ್ವೇಚ್ಛೆಯ ಚರಂತಿ ಇದು ಕಾಮಚಾರ ಅಂತ ಅಲ್ಲಿ ಆ ಕಾಮಚಾರ ಶಬ್ದಕ್ಕೆ ಬಳಸೋದು ಹೆಚ್ಚು. ಕಾಮ ಅಂದ್ರೆ ಇಚ್ಛೆ ಅಂತ ಅರ್ಥ. ಅದು ಸ್ವೇಚ್ಛೆ, ಇನ್ನೊಬ್ಬನ ಇಚ್ಛೆ ಅಲ್ಲ, ತನ್ನ ಇಚ್ಛೆ. ಅದಕ್ಕೆ ಕಾಮ ಅಂತ ಕರೀತಾರೆ. ತನ್ನ ಇಚ್ಛೆಯಂತೆ ನಡೆಯೋನು ಅವನಿಗೆ ಕಾಮಚಾರಿ ಅಂತ ಕರೀತಾರೆ. ಕಾಮಚಾರ ಅಂದ್ರೆ ನಡೆಯುವಿಕೆ ಅಂತ ಅರ್ಥ. ಇಷ್ಟು ಇಲ್ಲಿ ಈ ಅಧಿಕರಣದಲ್ಲಿ ಯಾವುದರ ಬಗ್ಗೆ ಚರ್ಚೆ ಇದೆ ಅಂತಂದ್ರೆ ಇವರು ಸ್ಫುಟವಾಗಿ ಹೇಳ್ತಾರೆ. ಮೊದಲಿಗೆ ಜಯತೀರ್ಥರ ಪಂಕ್ತಿ, ಅತ್ರ ಅಧಿಕರಣೆ ಜ್ಞಾನಿನಃ ಸದಸ ಪ್ರವೃತ್ತಿಭ್ಯಾಂ ವಿಶೇಷ ಸದ್ಭಾವಃ ಸಮರ್ಥ್ಯತೆ ತಥಾ ಚ ಅಜ್ಞಾನಿ ಸಾಮಾನ್ಯ ಸಮರ್ಥನಾರ್ಥಸ್ಯ ಅಸ್ಯ ನ ಜ್ಞಾನ ಸಾಮರ್ಥ್ಯ ಪ್ರತಿಪಾದನಾರ್ಥೆ ಅಸ್ಮಿನ್ ಪಾದೆ ಅಂತರ್ಭಾವ ಸಂಭವತಿ ಇತ್ಯತಃ ಅಸ್ಯ ಅಧಿಕರಣಸ್ಯ ತಾತ್ಪರ್ಯಂ ಆಹಾ ವಿಕರ್ಮೇತಿ ಅಂತ. ಈಗ ಒಬ್ಬ ಜ್ಞಾನಿ ಕೆಟ್ಟ ಕೆಲಸನೂ ಮಾಡ್ತಾನೆ, ಒಳ್ಳೆ ಕೆಲಸನೂ ಮಾಡ್ತಾನೆ. ಮಾಡಲ್ಲ ಅಂತ ಹೇಳಿಕ್ ಬರಲ್ಲ. ಯಾಕೆಂದ್ರೆ ಜ್ಞಾನಿಯು ತಪ್ಪು ಮಾಡಿದ್ದಿದೆ, ಅಸತ್ ಪ್ರವೃತ್ತಿ ಇದೆ ಜ್ಞಾನಿಗಳಿಗೆ. ಸತ್ ಪ್ರವೃತ್ತಿ ಅಂದ್ರೆ ಒಳ್ಳೆ ಕರ್ಮದಲ್ಲಿ ಪ್ರವೃತ್ತಿ, ಅಸತ್ ಪ್ರವೃತ್ತಿ ಅಂದ್ರೆ ಕೆಟ್ಟ ಕರ್ಮದಲ್ಲಿ ಪ್ರವೃತ್ತಿ. ಈಗ ಸದಸತ್ ಪ್ರವೃತ್ತಿಯಿಂದ ಒಂದು ವಿಶೇಷ ಇದೆಯಾ ಇಲ್ವಾ ಅಂತ ಚರ್ಚೆ. ಅಂದ್ರೆ ಅಪರೋಕ್ಷ ಜ್ಞಾನಿ ತಪ್ಪು ಮಾಡಿದಾಗ ಒಂದು ಫಲ, ಒಳ್ಳೆ ಕರ್ಮ ಮಾಡಿದಾಗ ಇನ್ನೊಂದು ಫಲ ಅಂತ ವ್ಯತ್ಯಾಸ ಇದೆಯಾ? ಅಥವಾ ಅವ್ನು ತಪ್ಪು ಮಾಡ್ಲಿ ಸರಿಯಾಗಿ ಮಾಡ್ಲಿ ಎಲ್ಲಾ ಕರ್ಮಕ್ಕೂ ಒಂದೇ ತರ ಫಲ ಅಂತ ಉಂಟಾ? ಅದಕ್ಕೆ ಹೇಳ್ತಾರಿಲ್ಲ, ಸತ್ಪ್ರವೃತ್ತಿಗೆ ಒಂದು ಫಲ, ಅಸತ್ ಪ್ರವೃತ್ತಿಗೆ ಇನ್ನೊಂದು ಫಲ. ಅದು ಹೇಳಲೇಬೇಕು. ಅದನ್ನ ಇಲ್ಲಿ ಸದಸತ್ ಪ್ರವೃತ್ತಿಭ್ಯಾಂ ವಿಶೇಷ ಸದ್ಭಾವ ಅಂತ ಒಂದು ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಏನಾಯ್ತು, ಕೆಲವರು ಪ್ರಶ್ನೆ ಬಂದಂತೆ, ಅಲ್ಲ ಈ ಇಡೀ ಪಾದ ಹೊರಟಿದ್ ಯಾಕೆ? 3ನೇ ಅಧ್ಯಾಯ 4ನೇ ಪಾದದಲ್ಲಿ ನಾವಿದ್ದೀವಿ. ಈ 4ನೇ ಪಾದಕ್ಕೆ ಅಪರೋಕ್ಷ ಜ್ಞಾನ ಪಾದ ಅಂತ ಹೆಸರು. ಅದ್ ನಿನ್ನೆ ದಿವಸನೂ ಕೇಳಿದ್ವಿ. ಅಪರೋಕ್ಷ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ ತಿಳಿಸ್ಲಿಕ್ಕೆ ಈ ಪಾದ ಹೊರಟಿದೆ ಅಂತ ಹೇಳಿದ್ರು. ಆದ್ರೆ ನೀವಿಲ್ಲೇನ್ ವಿಚಾರ ಮಾಡ್ತಾ ಇದ್ರಿ, ಜ್ಞಾನಿಯು ಸತ್ಪ್ರವೃತ್ತಿ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೇನು ಫಲ, ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೇನು ಫಲ, ಎರಡಕ್ಕೆ ವ್ಯತ್ಯಾಸ ಉಂಟಾ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ. ನಮಗ್ ಬೇಕಾಗಿರೋದು ಇಲ್ಲಿ ಅಪರೋಕ್ಷ ಜ್ಞಾನದ ಸಾಮರ್ಥ್ಯ ಎಷ್ಟು ಇದೆ ಅನ್ನೋದನ್ನ ತಿಳಿಸೋದು ಮುಖ್ಯ. ಅದು ಬೇಕು ಹೊರತು ಈ ವಿಷಯ ಯಾಕೆ ಹೇಳ್ತಾ ಇದ್ದೀರಿ, ಇದರಲ್ಲಿ ಸಂಬಂಧನೇ ಇಲ್ಲ. ಶುರು ಮಾಡಿದ್ದೊಂದು ವಿಷಯ ಹೇಳ್ತೀವಿ ಅಂತ, ಪಾದನೆ ಅದು. ಅದ್ರಲ್ಲಿ ಇದನ್ನ ಜೋಡಿಸೋದು ಹೇಗೆ, ನೀವ್ ಹೇಗೆ ಸೇರಿಸ್ತಾ ಇದ್ದೀರಿ ಈ ವಿಷಯನಲ್ಲಿ ಅಂತ ಪ್ರಶ್ನೆ ಬರಬಹುದು. ತಥಾಚ ಅಜ್ಞಾನಿ ಸಾಮಾನ್ಯ ಸಮರ್ಥನಾರ್ಥಸ್ಯ ಅಸ್ಯ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಅಜ್ಞಾನಿಗಳಿಗೂ ಒಂದು ವಿಶೇಷ ಇದೆ. ಈಗ ಅಜ್ಞಾನಿನೂ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಅಪರೋಕ್ಷ ಜ್ಞಾನಿ ಹೇಗೆ ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿ ಅಂತ ಎರಡೂ ಇರತ್ತ ಅವನಿಗೆ, ಹಾಗೆ ಒಬ್ಬ ಅಜ್ಞಾನಿ ಆದವನು ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿ, ಕೆಟ್ಟ ಕೆಲಸದಲ್ಲಿ ತೊಡಗೋದು, ಪ್ರವೃತ್ತಿಯಿಂದ ತೊಡಗೋದು ಅಂತ ಅರ್ಥ. ಸತ್ಪ್ರವೃತ್ತಿ ಅಂದ್ರೆ ಒಳ್ಳೆ ಕೆಲಸದಲ್ಲಿ ತೊಡಗ್ತಾನೆ, ಅಸತ್ಪ್ರವೃತ್ತಿಯಿಂದ ಕೆಟ್ಟ ಕೆಲಸದಲ್ಲಿ ತೊಡಗ್ತಾನೆ ಅಂತ ಅರ್ಥ. ಅದನ್ನು ನಾವು ಮತ್ತೆ ಆ ಶಬ್ದ ಹಾಗೆ ಬಳಸ್ತಾ ಹೋಗ್ಬೇಕು. ಶಾಸ್ತ್ರ ಕಲಿಯೋದು ಅಂದ್ರೆ ಹಾಗೆ, ಸತ್ಪ್ರವೃತ್ತಿ ಅಸತ್ಪ್ರವೃತ್ತಿ ಅಂತಾನೆ ಹೇಳ್ಬಿಡ್ತಾರೆ. ಅದನ್ನ ಕೆಟ್ಟ ಕೆಲಸದಲ್ಲಿ ತೊಡಗೋನು, ಒಳ್ಳೆ ಕೆಲಸದಲ್ಲಿ ತೊಡಗೋನು ಅಂತ ನಾವು ವಿವರಣೆ ಮತ್ತೆ ಕೊಟ್ಟಾಗ ಸ್ಪಷ್ಟ ಆಗತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ. ಆದ್ರೆ ಇಲ್ಲಿ ಶಾಸ್ತ್ರದಲ್ಲಿ ಹಾಗೆ ಮುಂದೆ ಪದಗಳನ್ನು ಬಳಸ್ಕೊಂಡು ಹೋಗ್ಬಿಡ್ತಾರೆ, ಅದನ್ನ ಬಿಡಿಸ್ಲಿಕ್ಕೆ ಹೋಗಲ್ಲ. ಸರಿ, ಅಜ್ಞಾನಿಯ ಬಗ್ಗೆ ಹೇಳ್ತೀರಿ, ಜ್ಞಾನಿಯ ಬಗ್ಗೆ ಹೇಳ್ತೀರಿ, ಆದ್ರೆ ಬೇಕಾಗಿದ್ದು ಜ್ಞಾನ ಸಾಮರ್ಥ್ಯದ ಬಗ್ಗೆ. ಅದನ್ನ ಬಿಟ್ಟು ಹೊರಟು ಬಿಟ್ರಲ್ಲ ಅಂದ್ರೆ ನಿಮ್ಗೆ ಅಧಿಕರಣ ಅರ್ಥ ಆಗಿಲ್ಲ ಅಂತ ಅರ್ಥ. ಅದನ್ನ ಹೇಳ್ತಾರೆ. ಯಾಕೆಂದ್ರೆ ಈ ಅಧಿಕರಣವನ್ನ ಇಲ್ಲಿ ಯಾಕೆ ಸೇರಿಸೋದು ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದೀವಿ. ಆದ್ರೆ ಇಲ್ಲೂ ಏನ್ ಹೇಳ್ತಾರೆ ಅಂದ್ರೆ ಆ ಜ್ಞಾನದ ಶಕ್ತಿನೇ ಇಲ್ಲೂ ಹೇಳಲಿಕ್ಕೆ ಹೊರಟಿರೋದು ಅಂತ ಉತ್ತರ ಕೊಡ್ತಾರೆ ಮುಂದೆ.
ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡೆದ ವ್ಯಕ್ತಿಗೆ ಏನೇನ್ ಆಗತ್ತೆ ಅಂತ ತಿಳ್ಕೊಂಡ್ರೆ ಅದೆಲ್ಲ ಸೇರೋದೆಲ್ಲಿ ಅಪರೋಕ್ಷ ಜ್ಞಾನದಲ್ಲೇ. ಈಗ ತುಂಬಾ ತಪಸ್ಸನ್ನ ಹೊಂದಿರೋ ಮನುಷ್ಯ ಏನೇನ್ ಫಲ ಪಡಿತಾನೆ, ಅವನಿಗೆ ಸ್ವರ್ಗ ಸಿಗತ್ತೆ, ಮುಂದೆ ಮಹರ್ಲೋಕ, ಬೇರೆ ಬೇರೆ ಲೋಕ ಎಲ್ಲಾನು ಸಿಗತ್ತೆ ಅಂತ ಇಟ್ಕೊಳ್ಳಿ. ಒಳ್ಳೆ ತಪಸ್ವಿ ಆದವನಿಗೆ ಇದು ಸಿಗತ್ತೆ ಅಂದ್ರೆ ಅರ್ಥ ಅವನ್ ತಪಸ್ಸಿನಿಂದ ಸಿಕ್ತು ಅಂತ ಅರ್ಥ. ವಿದ್ಯಾವಂತನಿಗೆ ಯಾವ್ದು ಅಸಾಧ್ಯ? ಎಲ್ಲವೂ ಸಾಧ್ಯ. ಯಾಕೆ ಅಂದ್ರೆ ವಿದ್ಯೆ ಶಕ್ತಿ ಅದು. ಆ ವಿದ್ಯೆಯನ್ನು ಇಟ್ಕೊಂಡಿದ್ರಿಂದ ಎಲ್ಲ ಸಿಗ್ತಾ ಇದೆ. ಹಾಗಾದೇನಾಯ್ತು, ವಿದ್ಯೆ ತಪಸ್ಸು ಈ ಗುಣಗಳೇನಿದೆಯಲ್ಲ ಆ ಗುಣಗಳ ಸಾಮರ್ಥ್ಯವನ್ನೇ ಹೇಳೋದು, ಆ ವ್ಯಕ್ತಿಯ ಸಾಮರ್ಥ್ಯ ಅಲ್ಲ ಅದು. ಅದೇ ತರ ಇಲ್ಲಿ ಅಪರೋಕ್ಷ ಜ್ಞಾನಿಗೆ ಏನಾಗತ್ತೆ ಅಂತ ಹೇಳಿದಾಗ ಅದು ಕೊನೆಗೆ ಲಿಂಕ್ ಆಗೋದು ಆ ಜ್ಞಾನಕ್ಕೆನೆ. ಅದನ್ನ ಜ್ಞಾನದ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು, ಅದರ ಸಾಮರ್ಥ್ಯವನ್ನೇ ಹೇಳ್ತಾ ಇರೋದು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಇದನ್ನ ಇಷ್ಟು ತಮ್ಮ ವಾಕ್ಯದಿಂದಾಗಿ ಆಚಾರ್ಯರು ವಿವರಣೆ ಕೊಡ್ತಾರೆ. ಏನಂತ, ವಿಕರ್ಮಲೇಪೋ ನೈವಾಸ್ತಿ ಸಮ್ಯಕ್ ದೃಷ್ಟಿಮತಾಂ ಕ್ವಚಿತ್ ಅಂತ ಹೇಳಿದ್ರು. ಪರೋಕ್ಷ ಜ್ಞಾನ ಯಾರಿಗಿರುತ್ತೆ ಅಂಥವ್ರಿಗೆ ವಿಕರ್ಮಲೇಪ ಎಂದೆಂದಿಗೂ ಇಲ್ಲ ಅಂತ ಹೇಳ್ತಾರೆ. ಕ್ವಚಿತ್, ಎಲ್ಲಿಯೂ ಅಂತ. ವಿಕರ್ಮಲೇಪ ಅಂದ್ರೆ ಏನರ್ಥ? ವಿಕರ್ಮ ಅಂದ್ರೆ ಕುಕರ್ಮ, ಕೆಟ್ಟ ಕರ್ಮ ಅಂತ ಅರ್ಥ. ಕೆಟ್ಟ ಕರ್ಮ ಮಾಡಿದ್ರೆ ಅಪರೋಕ್ಷ ಜ್ಞಾನಿಗಳು ಅದರ ಲೇಪ ಅವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ. ಇದು ಯಾವ ನ್ಯಾಯ? ಪರೋಕ್ಷ ಜ್ಞಾನಿ ಅಂತ ತಪ್ಪು ಮಾಡ್ತಾರಂತೆ, ತಪ್ಪು ಮಾಡಿದಾಗ ಶಿಕ್ಷೆ ಇಲ್ಲ ಅಂತ ಹೇಳ್ದಂಗ ಆಯ್ತು. ವಿಕರ್ಮ ಲೇಪ ಇಲ್ಲ ಅಂದ್ರೆ ಅದೇ ಅರ್ಥ. ವಿಕರ್ಮ ಮಾಡ್ತಾನೆ ಅಂದ್ರೆ ಕೆಟ್ಟ ಕರ್ಮ ಮಾಡ್ತಾನೆ, ಆದ್ರೆ ಅದರ ಲೇಪ ಮಾತ್ರ ಅವನಿಗಾಗಲ್ಲ. ಇದು ಯಾವ ನ್ಯಾಯ? ಯಾಕೆ ಅಪರೋಕ್ಷ ಜ್ಞಾನಿ ಅವನು. ಪರೋಕ್ಷ ಜ್ಞಾನ ತಪ್ಪು ಯಾಕೆ ಮಾಡ್ತಾನೆ ಅಂತ ಒಂದು ಪ್ರಶ್ನೆ. ಅಲ್ಲ, ಮಾಡೋದೇನೋ ತಪ್ಪು ಮಾಡ್ಬಿಟ್ಟ ಯಾವಾಗ್ಲೂ ಒಮ್ಮೆ, ಆದ್ರೆ ಅದರ ದೋಷ ಲೇಪ ಅವನಿಗಾಗಲ್ಲ, ಅದು ತಟ್ಟಲ್ಲ ಅವನಿಗೆ ಅಂತ. ಹಾಗಾದ್ರೆ ಇದ್ರ ಅಭಿಪ್ರಾಯ ಏನು ಅನ್ನೋದನ್ನ ಬಿಡಿಸ್ತಾ ಹೋಗ್ತಾರೆ ಒಂದೊಂದೇ. ಯದ್ಯಪಿ ಅಂತ ಸುಧಾದಲ್ಲಿ ಪ್ರಶ್ನೆ ಮತ್ತೆ ಉತ್ತರ ಈ ಕ್ರಮದಲ್ಲಿ ಹೊರಡ್ತಾ ಇದೆ. ಯದ್ಯಪಿ ಯತ್ರ ಮುಖತಃ ಜ್ಞಾನಿನಾಂ ಸದಸತ್ ಪ್ರವೃತ್ತಿಭ್ಯಾಂ ವಿಶೇಷ ಸದ್ಭಾವ ಪ್ರತಿಪಾದ್ಯತೆ. ಮೇಲ್ನೋಟಕ್ ನೋಡಿದ್ರೆ ಒಬ್ಬ ಜ್ಞಾನಿ ಸತ್ಕರ್ಮ ಮಾಡಿದ್ರೆ ಏನ್ ಫಲ, ಅಸತ್ಕರ್ಮ ಮಾಡಿದ್ರೆ ಏನ್ ಫಲ, ವ್ಯತ್ಯಾಸ ಉಂಟಾ, ಅದ್ರ ಬಗ್ಗೆನೇ ಇಲ್ಲಿ ಹೇಳ್ತಾರೆ ಈ ಅಧಿಕರಣದಲ್ಲಿ ಅಂತ ನಮಗ್ ಗೊತ್ತಾಗತ್ತೆ ವಿಚಾರ. ಆದ್ರೆ ಸಮ್ಯಕ್ ದೃಷ್ಟಿ ಮತಾಂ ಕ್ವಚಿದಪಿ ವಿಕರ್ಮ ಲೇಪೋ ನೈವ ಅಸ್ತಿ. ಅಪರೋಕ್ಷ ಜ್ಞಾನಿಗಳಿಗೆ ಎಂದಿಗೂ ಕೂಡ ಕೆಟ್ಟ ಕರ್ಮದ ಪ್ರಭಾವ ಬೀರಲ್ಲ ಅಂತ ಈ ಅರ್ಥವೂ ಇದ್ರ ಜೊತೆಗೆ ಸಿಗತ್ತೆ. ಈ ಅರ್ಥ ಸಿಕ್ಕಿದ್ರೆ ಸಾಕು ನಮ್ಗೆ. ಅವಾಗೇನಾಯ್ತು, ಅಪರೋಕ್ಷ ಜ್ಞಾನದ ಶಕ್ತಿಯನ್ನ ಹೇಳ್ದಾಗಾಯ್ತು. ಯಾಕೆ ಅಪರೋಕ್ಷ ಜ್ಞಾನದ ಶಕ್ತಿ ಏನ್ ಗೊತ್ತಾ? ಅಪರೋಕ್ಷ ಜ್ಞಾನಿಯಾದವನು ಕೆಟ್ಟ ಕರ್ಮ ಮಾಡಿದ್ರು ಅವನಿಗೆ ಅದರ ಫಲಲೇಪ ಆಗಲ್ವಂತೆ ಅಂದ್ರೆ ಏನರ್ಥ? ಅಪರೋಕ್ಷ ಜ್ಞಾನದ ಶಕ್ತಿನೇ ಹೇಳ್ದಂಗಾಯ್ತು. ಯಾಕೆಂದ್ರೆ ಅಪರೋಕ್ಷ ಜ್ಞಾನ ಇಲ್ದೇ ಇರೋನು ಕೆಟ್ಟ ಕರ್ಮ ಮಾಡಿದ್ರೆ ನರಕಕ್ಕೆ ಹೋಗಿ ಬೀಳ್ತಾನೆ. ಅದೇ ದೇವತೆಗಳು ಏನೋ ಒಂದು ಕೆಟ್ಟ ಕರ್ಮವನ್ನ ಮಾಡಿದ್ದಾರೆ ಅಂದ್ರೆ ಅದರ ಪ್ರಯುಕ್ತ ಅವ್ರು ನರಕಕ್ಕೆ ಹೋಗಲ್ಲ ಅವರು. ಹಾಗಾದ್ರೆ ಅಪರೋಕ್ಷ ಜ್ಞಾನಿಯಾದ ದೇವತೆಗೂ ಅಪರೋಕ್ಷ ಜ್ಞಾನಿ ಆಗದೆ ಇರೋ ಮನುಷ್ಯನಿಗೂ ವ್ಯತ್ಯಾಸ ಬಂತು. ಇದು ಯಾಕೆ ವ್ಯತ್ಯಾಸ ಮನುಷ್ಯನಿಗೂ ದೇವತೆಗಳಿಗೂ? ಒಬ್ಬನಿಗೆ ಅಪರೋಕ್ಷ ಜ್ಞಾನ ಉಂಟು, ದೇವತಾ ಜಾತಿಯವ್ರಿಗೆ ಅಪರೋಕ್ಷ ಜ್ಞಾನ ಇದೆ, ಇವ್ರಿಗೆ ದೇವತಾ ಜಾತಿ ಎಲ್ಲ ಮನುಷ್ಯ ಜಾತಿ ಆದ್ರೂ ಅಪರೋಕ್ಷ ಜ್ಞಾನ ಇಲ್ಲ ಅಷ್ಟೇ. ಹಾಗಾದ್ರೆ ಅಪರೋಕ್ಷ ಜ್ಞಾನದ ಶಕ್ತಿ ಎಲ್ಲೇ ನಿಲ್ತದೋ, ಕೊನೆ ಲಿಂಕ್ ಆಗಿದ್ದಲ್ಲೇ, ಸಂಬಂಧ ಅಲ್ಲೇ, ಸಂಗತಿಯನ್ನು ಅಲ್ಲೇ ತೋರಿಸ್ಬೇಕು. ಆದ್ರಿಂದ ಅಪರೋಕ್ಷ ಜ್ಞಾನ ಶಕ್ತಿ ಎಷ್ಟು ಅಂದ್ರೆ ಒಬ್ಬ ಅಪರೋಕ್ಷ ಜ್ಞಾನಿ ತಾನು ವಿಕರ್ಮ ಮಾಡಿದ್ರು ಕೂಡ ಅದರ ಫಲಲೇಪ ಅವನಿಗಾಗಲ್ಲ. ಇದನ್ನ ಎಲ್ಲ ಹೇಳಿದ್ದಾರೆ. ನಹಿ ಅಜ್ಞಾನಿನ ವಿಕರ್ಮ ಲೇಪ ಅಭಾವ ಅಸ್ತಿ. ಅಜ್ಞಾನಿಗೆ ಹೀಗಲ್ಲ, ಆದ್ರೆ ಅಜ್ಞಾನಿ ವಿಕರ್ಮ ಲೇಪ ಉಂಟು. ಅವನು ಕೆಟ್ಕರ್ಮ ಮಾಡಿದ್ರೆ ಅವನು ಅನುಭವಿಸ್ತಾನೆ. ಇದನ್ನೆಲ್ಲ ಹೇಳಿದ್ದಾರೆ. ಯಥೋಕ್ತಂ ಕಾಮಕಾರೇಣ ಚ ಏಕೆ ಓಂ ಬ್ರಹ್ಮಸೂತ್ರದಲ್ಲಿ ತಿಳಿಸಿದ್ದಾರೆ ವೇದವ್ಯಾಸರು. ಓಂ ಕಾಮಕಾರೇಣ ಚ ಏಕೆ ಓಂ ಅಂತ. ಅದಕ್ಕೆ ಅಲ್ಲ ಇದು ಹೇಗ್ ಸರಿ ಅಂತ ಮತ್ ಪ್ರಶ್ನೆ ಮಾಡ್ಕೊಂತಾರೆ. ವಿಕರ್ಮಲೇಪ ಅಭಾವೆ ಕಥಂ ಅಸತ್ಪ್ರವೃತ್ತಿಯ ವಿಶೇಷ ಸದ್ಭಾವ ಅಂಗೀಕ್ರಿಯತೆ. ಇದು ಎಂಥ ಒಂದು ಮೂರ್ಖತನ ಅಂದ್ರೆ, ನೀವೇನು ಹೇಳ್ತಾ ಇದ್ದೀರಿ, ಈ ಅಧಿಕರಣ ಹೊರಟಿದ್ ಯಾಕೆ ಅಂದ್ರೆ ಒಬ್ಬ ಅಪರೋಕ್ಷ ಜ್ಞಾನಿ ಕೆಟ್ಟ ಕರ್ಮ ಮಾಡಿದಾಗ ಒಳ್ಳೆ ಕರ್ಮ ಮಾಡಿದಾಗ ಒಂದೇ ತರ ಫಲ ಇರಲ್ಲ, ಬೇರೆ ಬೇರೆ ತರ ಫಲ ಇರತ್ತೆ ಅಂತ ವ್ಯತ್ಯಾಸ ತೋರಿಸ್ಲಿಕ್ಕೆ ಹೊರಟಿದೆ ಈ ಅಧಿಕರಣ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಇಲ್ಲ, ಅಪರೋಕ್ಷ ಜ್ಞಾನಿ ಸತ್ಕರ್ಮ ಮಾಡಿದಾಗ್ಲೂ ಫಲ ಹಾಗೆ ಉಂಟು, ಅಸತ್ಕರ್ಮ ಮಾಡಿದ್ರೆ ಫಲ ಇಲ್ಲ, ಕೆಟ್ಟ ಫಲ ಸಿಗಲ್ಲ ಅಂದೇ ಅರ್ಥ, ಒಂದೇ ಫಲ ಅಂತಾನೆ ಅರ್ಥ ಆಯ್ತು. ಈಗ ಕೆಟ್ಟ ಕರ್ಮ ಮಾಡಿದಾಗ ಏನಾದ್ರು ಫಲ ಉಂಟಾ ವಿಶೇಷವಾಗಿ? ಇಲ್ಲ. ಸರಿ, ಸತ್ಕರ್ಮ ಮಾಡಿದಾಗ ಫಲ ಉಂಟಾ? ಅಸತ್ಕರ್ಮವಾಗಲು ಫಲ ಉಂಟು. ಮತ್ತೆ ಅಸತ್ಕರ್ಮ ಮಾಡಿದಾಗ ಏನಾರು ಆಯ್ತಾ? ಇಲ್ಲ. ಅದೇ ಸತ್ಕರ್ಮ ಮಾಡಿದಾಗ ಫಲ ಏನಿತ್ತು ಅದ ಫಲ ಹಾಗೆ ಇರತ್ತಾ ಇಲ್ವಾ? ಇರತ್ತೆ. ಹಾಗಾದ್ರೆ
ಅವನ ಸತ್ಕರ್ಮ ಮಾಡಿದ್ರೆ ಅವ್ನಿಗೇನು ತೊಂದರೆ ಇಲ್ಲ ಅಂತ ಒಂದಾಯ್ತು. ಅಸತ್ಕರ್ಮ ಮಾಡಿದ್ರು ಫಲದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಆಯ್ತು. ವ್ಯತ್ಯಾಸ ಇದೆ ಅಂತ ತಿಳಿಸ್ಲಿಕ್ಕೆ ಅಧಿಕರಣ ಹೊರಟಿದೆ ಅಂತ ಹೇಳ್ತೇನೆ. ಮೊದಲು ಪ್ರತಿಜ್ಞೆ ಮಾಡಿದೆ ವ್ಯತ್ಯಾಸ ಇದೆ ಅಂತ, ಈಗ ನೋಡಿದ್ರೆ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಇದು ಹೇಗೆ ಒಪ್ಲಿಕ್ಕೆ ಸಾಧ್ಯ ಅಂದ್ರೆ, ಇಲ್ಲ, ಅಪರೋಕ್ಷ ಜ್ಞಾನಿ ತಾನು ವಿಕರ್ಮವನ್ನ ಮಾಡಿದ್ರೆ ಅವನಿಗೂ ಒಂದು ಹಾನಿ ಇದೆ ಅಂತ ಹೇಳ್ತಾನೆ. ಏನ್ ಹಾನಿ? ಒಂದ್ ನರಕ ಸಿಗದೆ ಇರಬಹುದು ನಿಜ, ಅವನು ಅಪರೋಕ್ಷ ಜ್ಞಾನಿ ಆದ್ರಿಂದ. ಆದ್ರೆ ಆನಂದಾದಿ ಗುಣ ಹಾನೇಹೇ, ಅವನಿಗಿರುವಂತಹ ಆನಂದ ಜ್ಞಾನ ಭಕ್ತಿ ಎಲ್ಲ ಇರುತ್ತಲ್ಲ, ಅದಕ್ಕೆ ಹಾನಿ ಬರುತ್ತಂತೆ, ಅದೇ ಫಲ. ಹಾಗಾದ್ರೆ ಅಪರೋಕ್ಷ ಜ್ಞಾನಿ ತಾನು ಅಸತ್ ಪ್ರವೃತ್ತಿಯನ್ನ ಮಾಡಿದ್ರೆ ಇದರ ಹಾನಿ ಅಂತೂ ಇದೆ. ಈ ಒಂದು ವ್ಯತ್ಯಾಸ ಇದೆ. ಹಾಗಾದ್ರೆ ಕರ್ಮಲೇಪ ಆಗಲ್ಲ ಅಂತಂದೇನು? ಅಲೇಪಸ್ತು ತಥೋನ್ಯ, ಆನಂದಾದಿ ಗುಣಗಳ ಹಾನಿ ಅಂತ ಅನ್ನೋದನ್ನ ಬಿಟ್ಟು ಮಿಕ್ಕಿದ್ದೇನಾರು ಇರ್ತ ಅಂದ್ರೆ ನರಕಕ್ಕೆ ಹೋಗೋದೆಲ್ಲ ಇರುತ್ತಲ್ಲ, ಅದು ಯಾವುದು ಇರಲ್ಲ ಅಂತ ಅಭಿಪ್ರಾಯ ಅಂತ ಇದನ್ನ ಮುಂದೆ ಹೇಳ್ತಾರೆ ಅದ್ರ ಬಗ್ಗೆ ವಿವರವಾಗಿ. ಇಷ್ಟು ಈ ಅಧಿಕರಣ ಪ್ರಾರಂಭ ಮಾಡಬೇಕಾದ್ರೆ ವಿಷಯವನ್ನು ತಿಳಿಸಿತ್ತು. ಅದನ್ನ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಪಾಪ ಫಲೀಭೂತ ನರಕ ಪ್ರಾಪ್ತಿ ಲಕ್ಷಣ. ಪಾಪದ ಫಲ ಏನು? ನರಕ ಪ್ರಾಪ್ತಿ. ಅದು ಅವ್ರಿಗಿರಲ್ಲ ಅಂತ ಅದನ್ನ ಮುಂದೆ ಹೇಳ್ತಾರೆ. ಯಾಕೆಂದ್ರೆ ಮೋಕ್ಷಕ್ಕೆ ಸಾಧನ ಏನೋ ಅದನ್ನ ಅವ್ರು ಪಡೆದು ಬಿಟ್ಟಿದ್ದಾರೆ, ಅವ್ರಿನ್ ನರಕಕ್ಕಂತೂ ಹೋಗಲ್ಲ. ಏನ್ ವ್ಯತ್ಯಾಸ ಹೇಳ್ಬೇಕು? ಆನಂದಾದಿ ಗುಣಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬೇಕು. ಅದನ್ನ ಇಲ್ಲಿ ಪಾಪ ಫಲೀಭೂತ ನರಕ ಪ್ರಾಪ್ತಿ ರೂಪ ಲೇಪ ಪ್ರತಿಯೋಗಿಕ ಅಂತ ಬಿಡಿಸಿದ್ದಾರೆ. ಅಂದ್ರೆ ಏನು ಅವ್ರಿಗೆ ಸಿಗಲ್ಲ ವಿಕರ್ಮ ಲೇಪವಾಗಿ ಅಂದ್ರೆ ನರಕ ಪ್ರಾಪ್ತಿ ಆಗಲ್ಲ ಅಂತ ಅಭಿಪ್ರಾಯ ಅಷ್ಟೇ. ಅದನ್ನ ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಲೇಪ ಉಚ್ಯತೆ ಅಂತ. ಅಂದ್ರೆ ಜ್ಞಾನಾತ್ ಪ್ರಾಗ್ ಜ್ಞಾನ ಉತ್ತರ ಅಂತ ಎರಡು. ಅಂದ್ರೆ ಮದುವೆ ಆಗೋ ಮುಂಚೆ, ಮದುವೆ ಆದ್ಮೇಲೆ. ಮದುವೆ ಆಗೋ ಮುಂಚೆ ಪಾಪಕರ್ಮ ಮಾಡಿದ, ಮದುವೆ ಆದ್ಮೇಲೆ ಪಾಪಕರ್ಮ ಮಾಡಿದ. ಇಲ್ಲ ಮದುವೆ ಆಗೋ ಮುಂಚೆ ಪಾಪಕರ್ಮ ಮಾಡಿದ್ದ ಏನಿರ್ತಲ್ಲ ಅದರ ಫಲ ಅನುಭವಿಸ್ತಾನೆ. ಮದ್ವೆ ಆದ್ಮೇಲೆ ಅವನೇನ್ ಪಾಪಕರ್ಮ ಮಾಡಿದ್ರು ಅದ್ರ ಫಲ ಅನುಭವಿಸಲ್ಲ ಅಂದ್ರೆ ಇದೇನಿದೆ? ಯಾವಾಗ ಮಾಡಿದ ಪಾಪಕರ್ಮ ತಾನೆ. ಹಾಗೆ ಇಲ್ಲಿ ಪರೋಕ್ಷ ಜ್ಞಾನ ಪಡೆಯೋ ಮುಂಚೆ ಮಾಡಿದ ಪಾಪಕರ್ಮ ನರಕಕ್ಕೆ ತಂದು ಕೊಡತ್ತಂತೆ, ಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಮಾಡಿದ ಪಾಪಕರ್ಮ ನರಕ ತಂದು ಕೊಡಲ್ವಂತೆ. ಇದು ಹೇಗೆ? ಅದೇ ಅಪರೋಕ್ಷ ಜ್ಞಾನದ ಶಕ್ತಿ. ಇಲ್ಲ ಹಾಗಲ್ಲ, ಮದುವೆ ಅನ್ನೋದು ಅದ್ರ ಉಪಯುಕ್ತತೆ ಇಲ್ಲ, ಗೃಹಸ್ಥ ನಂತರ ಅದಕ್ಕೆ ಸಂಬಂಧ ಇಲ್ಲ. ಆದ್ರೆ ಅಲ್ಲ ಹಾಗಲ್ಲ, ಅಪರೋಕ್ಷ ಜ್ಞಾನಕ್ಕಿಂತ ಮೊದಲಿನ ಅವಸ್ಥೆ, ಅಪರೋಕ್ಷ ಜ್ಞಾನ ಪಡೆದ ಮೇಲಿನ ಅವಸ್ಥೆ ಏನಿದೆಯಲ್ಲ, ಈ ಎರಡೂ ಅವಸ್ಥೆಗಳಲ್ಲಿ ಫಲ ವ್ಯತ್ಯಾಸ ಇದೆ. ಮುಂಚೆ ಇರೋರ್ಗೆ ನರಕ ಸಿಗತ್ತೆ ಅದೇ ಪಾಪ ಮಾಡಿದ್ದಕ್ಕೆ, ಅದೇ ತರದ ಪಾಪ ಆಮೇಲೆ ಮಾಡಿದ್ರೆ ನರಕ ಸಿಗಲ್ಲ, ಆದ್ರೆ ಆನಂದಾದಿ ಗುಣ ಹಾನಿ ಆಗತ್ತೆ ಅಂತ ಇದೆ. ಆದ್ರೆ ಇದ್ರ ಬಗ್ಗೆ ಈಗಲೇ ನಮಗೆ ಪ್ರಶ್ನೆಗಳು ಬರ್ಬಹುದು. ಇದು ಎಂಥ ಒಂದು ತಾರತಮ್ಯ, ಸರಿ ಇಲ್ಲ, ಪಕ್ಷಪಾತ. ಏನು ಆಗ್ಲಿ ಪಾಪ ಮಾಡಿದ್ಮೇಲೆ ನರಕಕ್ಕೆ ಹೋಗ್ಲೇಬೇಕು. ಒಂದು ಅವಕಾಶ ಕೊಟ್ಟ ಹಾಗೆ ಆಗ್ಬಿಡುತ್ತೆ ಅಪರೋಕ್ಷ ಜ್ಞಾನಿಗೆ. ಮಾಡಿದ್ರೆ ಮಾಡ್ಲಿ, ತಪ್ಪು, ನರಕಕ್ಕಂತೂ ಹೋಗಲ್ಲ. ಏನು ಒಂದು ಆನಂದ ಜ್ಞಾನ ಭಕ್ತಿ ಕಡಿಮೆ ಆಗತ್ತೆ ಅಷ್ಟೇ ತಾನೆ ಅಂತ ಆಗಲ್ಲ. ಅದರ ಹಿನ್ನೆಲೆಯಾಗಿ ತುಂಬಾ ವಿಷಯಗಳಿದೆ, ಅದನ್ನ ಮುಂದೆ ಒಂದೇ ವಿಷಯ ಹೇಳ್ತಾ ಹೋಗ್ತಾರೆ. ಅಂತೂ ವಕ್ಷ್ಯತೆ ಅಂತ ಹೇಳಿದ್ರಿಂದ ಸದ್ಯಕ್ಕೆ ನಾವು ಶುರು ಮಾಡಿದೀವಿ ವಿಚಾರನ, ಆದ್ರೆ ಇದ್ರ ಬಗ್ಗೆ ವಿಶೇಷ ವಿಚಾರ ಮುಂದಕ್ಕಿದೆ. ಇದಾದ್ಮೇಲೆ ರಾಯರು ತಮ್ಮ ಟಿಪ್ಪಣಿಯಲ್ಲಿ ವಿವರಿಸಿದ್ದು ಏನು? ಕೃತ್ಸ್ನಸ್ಯತು ಕಥಂಚನ ಇತ್ಯಾದಿನ ಕೃತ್ಸ್ನ ಹ್ರಾಸ ಅಶುಚಿತ್ವ ಮೋಕ್ಷ ಪ್ರತಿಬಂಧಕತ್ವಾದಿ ರೂಪ ವಕ್ಷ್ಯಮಾಣ ಇತ್ಯರ್ಥ. ಇವ್ರು ಬೇರೆ ರೀತಿ ವಿವರಣೆ ಕೊಟ್ಟು ಈ ಭಾಗಕ್ಕೆ ಇವರು ಮುಂದೆ ಹೇಳ್ತಾರೆ ಅಂತಂದ್ರೆ ಯಾವ್ದನ್ನ ಹೇಳ್ತಾರೆ? ಇಲ್ಲಿ ಕೃತ್ಸ್ನ ಹ್ರಾಸ, ಕ್ಲೃಪ್ತ ಹ್ರಾಸ ಅಂತ ಆಗ್ಬೇಕಾದ್ರು ಕೃತ್ಸ್ನ ಅಂತ ಪದ ಬೇಡ, ಕೃಪ್ತ ಅಂತ ಮಾಡ್ಕೊಳ್ಳಿ. ಕ್ಲೃಪ್ತ ಹ್ರಾಸ ಅಂದ್ರೆ ಈಗ ಅಪರೋಕ್ಷ ಜ್ಞಾನಿಗೆ ಇಷ್ಟು ಆನಂದ ಸಿಗಬೇಕು ಅಂತ ಇದ್ದೇ ಇರುತ್ತೆ ಮುಂದೆ ಮೋಕ್ಷದಲ್ಲಿ. ಆ ಆನಂದಕ್ಕೆ ಅವನಿಗೆ ಹಾನಿ ಆಗಲ್ಲ ಅಂತ ಅರ್ಥ. ಅಂತ ಆನಂದಕ್ಕೆ ಹಾನಿ ಆಗಲ್ಲ, ತೃಪ್ತ ಹ್ರಾಸ ಆಗಲ್ಲ. ಮತ್ತೆ ಅಶುಚಿತ್ವ, ಏನೋ ಒಂದು ಅಸತ್ಕರ್ಮ ಮಾಡ್ಬಿಟ್ಟ, ಅವ್ನ್ ಮುಟ್ಟಬಾರದು ಅವ್ನ ಮೈಲಿಗೆ, ಹಾಗಾಗಲ್ಲ. ಅವನು ಅಸ್ಪೃಶ್ಯ ಆಗಲ್ಲ ಅಪರೋಕ್ಷ ಜ್ಞಾನಿ, ವಿಕರ್ಮ ಮಾಡಿದ್ರು ಸರಿ. ಇದು ಮೋಕ್ಷ ಪ್ರತಿಬಂಧಕತ್ವನೂ ಇಲ್ಲ, ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತಾನೂ ಇಲ್ಲ. ಅವನು ಮಾಡಿದ ವಿಕರ್ಮ, ಕೆಟ್ಟ ಕರ್ಮ, ಅದು ಅವನ ಸ್ವರೂಪದಲ್ಲಿರೋ ಆನಂದ ಕಡಿಮೆ ಮಾಡ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಕ್ಲೃಪ್ತ ಹ್ರಾಸ ಆಗಲ್ಲ. ಕ್ಲೃಪ್ತ ಅಂದ್ರೆ ಈಗಾಗಲೇ ಸಿದ್ಧ, ಅಂದ್ರೆ ಅವನಿಷ್ಟು ಪಡಿಬೇಕು ಅಂತಿದೆ ಜೀವನದಲ್ಲಿ,
ಅದನ್ನೊಂದು ಪಡ್ಕೊಳ್ತಾನೆ, ವಿಕರ್ಮ ಮಾಡಿದ್ರು ತೊಂದರೆ ಆಗಲ್ಲ ಅವನಿಗೆ. ಕ್ಲುಪ್ತ ಹ್ರಾಸ ಕಡಿಮೆ ಅನ್ನೋದಿಲ್ಲ. ಎರಡನೇದು ಅಶುಚಿತ್ವ, ಮೈಲಿಗೆ ಅನ್ನೋದು ಉಂಟಾಗಲ್ಲ, ಅಸ್ಪೃಶ್ಯ ಆಗಲ್ಲ ಅವನು. ಮೂರನೇದು ಆ ವಿಕರ್ಮ ಏನ್ ಅಪರೋಕ್ಷ ಜ್ಞಾನ ಅನಂತರ ಕಾಲದಲ್ಲಿ ಮಾಡ್ತಾನಲ್ಲ, ಆಮೇಲೆ ಆ ಅಪರೋಕ್ಷ ಜ್ಞಾನ ನಂತರ ಕಾಲದಲ್ಲಿ ಮಾಡಿದಾಗ ಅದು ಅವನಿಗೆ ಮೋಕ್ಷಕ್ಕೆ ತೊಂದರೆನೂ ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ವಿಕರ್ಮ. ಇದನ್ನೆಲ್ಲ ಮುಂದೆ ಹೇಳ್ತಾರೆ, ಅದನ್ನ ಇಲ್ಲಿ ಅನುಸಂಧಾನ ಮಾಡ್ಕೊಳ್ಳಿ ಅಂತ. ಇದಾದ ಮೇಲೆ ಆ ಕಾಮಕಾರೇಣ ಚ ಏಕೆ ಓಂ ಅಂತ ಇದೆಯಲ್ಲ, ಈ ಕಾಮಕಾರೇಣ ಚ ಏಕೆ ಓಂ ಅನ್ನೋದಕ್ಕೆ ಈ ಸೂತ್ರಕ್ಕೆ ಏನರ್ಥ ಅನ್ನೋದನ್ನ ರಾಯರು ಚಿಕ್ಕದಾಗಿ ಇಲ್ಲಿ ಬರೀತಾರೆ. ಜ್ಞಾನಿನಃ ವಿಕರ್ಮಲೇಪೋನ ಇತ್ಯೇತತ್ ಯಥೇಷ್ಟ ಆಚಾರ ರೂಪ ಕಾಮಕಾರೇಣಾಪಿ ಮೋಕ್ಷಂ ಏಕೆ ಶಾಕಿನ ಪಠಂತಿದೆ ಸೂತ್ರಕೃತ ಉಕ್ತಂ. ಅಂದ್ರೆ ಜ್ಞಾನಿಗಳಿಗೆ ವಿಕರ್ಮಲೇಪ ಇರಲ್ಲ, ಕೆಟ್ಟ ಕರ್ಮ ಮಾಡಿದ್ರು ಅಪರೋಕ್ಷ ಜ್ಞಾನಿಗೆ ಅದರ ಪ್ರಭಾವ ಇರಲ್ಲ ಅನ್ನೋ ವಿಷಯವನ್ನ ಕೆಲವರು ವೇದವಾಕ್ಯದ ಮುಖಾಂತರ, ಶಾಖೆಗಳ ಮುಖಾಂತರ ಹೇಳಿದ್ದಾರೆ. ಆದ್ರಿಂದಾಗಿ ಈ ವಿಷಯ ಸಿದ್ಧ ಆಗಿದೆ. ಯಾಕೆಂದ್ರೆ ಯಥೇಷ್ಟ ಆಚಾರ ರೂಪ ಕಾಮಕಾರೇಣಾಪಿ ಮೋಕ್ಷ, ಹೇಗ್ ಬೇಕೋ ಹಾಗೆ ಪ್ರವೃತ್ತಿಯನ್ನ ಒಬ್ಬ ಅಪರೋಕ್ಷ ಜ್ಞಾನಿ ಮಾಡಿದ್ರು ತನ್ನ ಸ್ವೇಚ್ಛ ಇಂದ, ಅಂದ್ರೆ ತನ್ನ ಇಚ್ಛೆ, ಆಗ್ಲೇ ಹಿಂದೆ ಹೇಳಿದಂತೆ ತನ್ನ ಮನಸ್ಸಿಗೆ ಬಂದ ಹಾಗೆ ಅವನು ಪ್ರವೃತ್ತಿಯನ್ನ ಮಾಡಿದ್ರು. ಕಾಮಕಾರೇಣ ತನ್ನ ಇಚ್ಛೆಯಂತೆ ತಾನು ಮಾಡಿದ್ರು ಅಸತ್ ಪ್ರವೃತ್ತಿಯನ್ನ. ಏಕೆ ಕೆಲವು ಶಾಖೆಯನ್ನ ಓದುವಂತಹ ಜ್ಞಾನಿಗಳು ಅಥವಾ ಕೆಲವು ಶಾಖಾ ಪ್ರವರ್ತಕರಾದ ಜ್ಞಾನಿಗಳು ಮೋಕ್ಷವನ್ನ ಅವರಿಗೂ ಒಪ್ಪಿದ್ದಾರೆ. ಅಂದ್ರೆ ಏನರ್ಥ, ಜ್ಞಾನಿ ಆದವನು ತನ್ನ ಇಚ್ಛೆಯಂತೆ ತಪ್ಪು ಮಾಡಿದ್ರು ಮೋಕ್ಷ ಸಿಗತ್ತೆ, ಮೋಕ್ಷಕ್ಕೆ ತೊಂದರೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಾದ್ರೆ ಈ ಅಧಿಕರಣದಲ್ಲಿ ಯಾವುದರ ಬಗ್ಗೆ ಚರ್ಚೆ ಅಂದ್ರೆ, ಅಪರೋಕ್ಷ ಜ್ಞಾನಿಗೆ ಅಸತ್ ಪ್ರವೃತ್ತಿಯಿಂದ ಏನಾಗತ್ತೆ ಏನಾಗಲ್ಲ, ಏನ್ ಸಿಗತ್ತೆ ಏನ್ ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ಬೇಕು. ಆನಂದ ಹಾನಿ ಆಗತ್ತೆ ಅಂತ ಹಿಂದೆ ಬಂತು. ಅದು ಯಾವ ಆನಂದದ ಹಾನಿ? ಸ್ವರೂಪಾನಂದದ ಹಾನಿ ಆಗಲ್ಲ. ಆ ಸ್ವರೂಪಾನಂದ ಅದು ಫಿಕ್ಸ್ ಇರುತ್ತೆ, ಅಷ್ಟು ಆನಂದ ಪಡಿಲೇಬೇಕು ಅವ್ನು, ಅದಕ್ಕೇನು ತೊಂದರೆ ಆಗಲ್ಲ. ಅಂದ್ರೆ ಮೋಕ್ಷಕ್ಕೆ ಪ್ರತಿಬಂಧಕ ಆಗಲ್ಲ ಅಂದಮೇಲೆ ತೃಪ್ತ ಹ್ರಾಸ ಆಗೋದಿಲ್ಲ ಅಂತ ಅರ್ಥ. ಮತ್ತೆ ಹೇಗೆ ಅದಕ್ಕೆ ವಿವರವಾಗಿ ಮುಂದಕ್ಕೆ ಒಂದೊಂದೇ ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಅದೇನು ಅನ್ನೋದನ್ನ ಮತ್ತೆ ವಿವರವಾಗಿ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ.